ನೋಡ್ರಿ ಪಂಪಾವನ ಕಾಣುತ್ತಲ್ಲ, ಪಂಪಾವನ. ಇಲ್ಲೇ ಪಕ್ಕದಲ್ಲಿ ಒಂದು 200 ಮೀಟರ್ಸ್ ಇಲ್ಲಿ ನಮ್ಮ ಒಂದು ತರಬೇತಿ ಸ್ಥಳ ಇದೆ. ಇದು ಮೇನ್ ಗೇಟು. ಇಲ್ಲೆಲ್ಲ ನೋಡಿ ಇಷ್ಟೊಂದು ವೆಹಿಕಲ್ಸ್ ಇದೆ. ಇನ್ನು ಇವತ್ತಿನ ಶನಿವಾರ, ನಾಳೆ ಸಂಡೇ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಆ ರೀತಿ ಇದೆ ಪರಿಸ್ಥಿತಿ ಇದೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಗೇಟು. ಸರ್ ಟಿಕೆಟ್ ಎಷ್ಟು? 10 ರೂಪಾಯಿ. ಬಂದು ಕೊಡ್ಲಾ? ಇಲ್ಲ, ಸ್ವಲ್ಪ ವೀಡಿಯೋ ಮಾಡ್ತೇನೆ, ಯೂಟ್ಯೂಬ್ ಮಾಡ್ತಾ ಇದ್ದೇನೆ. ಅಲ್ಲ ಸರ್, ನೀವು ಹೆಂಗೆ ಗೊತ್ತಾಗ ಸರ್ ನಿಮ್ಗೆ ಬರ್ತಾ ಇದೆ? ಬಂದು ಕೇಳಿ ಯೂಟ್ಯೂಬ್ ಮಾಡಬೇಕು. ಹೆಂಗೆ ಗೊತ್ತಾಗ ನಮಗೆ? ಅಲ್ಲಿ ನೀವು ಮನಸ್ಸು ಹೆಂಗೆ ಸರ್? ನಾವು ಟೀಚರ್ಸ್ ರೀ, ಟೀಚರ್ಸ್. ನಾವೇ ಮಾಡಿ ಕೂಲಿ ಮಾಡ್ಯಾರ ಸರ್. ನೀವು ಸಂಬಳ ನಮ್ಮ ಸಂಬಳ ಇಲ್ಲ ಮೇಡಮ್ ಅಂತ ಅದೆಲ್ಲ ಸುಮ್ಮನೆ ಇದೆ. ಹೇಳಿದೆ, ನೀವು ಹೇಳಿದೆ ಸರ್. ನಿಮ್ಮ ಲೆಕ್ಕ ನಾವು ಹೋಗೋಣ ಅಂದರೆ ಈ ಬಂದು ಹಿಂಗೆ ಬಂದರೆ ಏನು ನಾವು? ಈಗ ಇಲ್ಲ, ನಾನು ಕಾಣಲಿಲ್ಲ, ಅದಕ್ಕೆ 10 ರೂಪೀಸ್ ಬಿಡಿ. ನೀವು ಒಬ್ಬರೇ ಸರ್? ಒಬ್ಬರೇ. ನಾ ಇಲ್ಲ ಸರ್, ಒಬ್ಬರೇ ಸರ್. ಚೇಂಜ್ ಇದೆ ಸರ್? ಇಲ್ಲ ಸರ್, ಇಲ್ಲಿ ನೋಡ್ರಿ, ಇಲ್ಲಿ ಇವರು ಇದ್ದಾರೆ, ಟಿಕೆಟ್ ಎಲ್ಲ ಮಾಡ್ತಾರೆ. ಇನ್ನು 10 ರೂಪಾಯಿ ಒಬ್ಬರಿಗೆ. ಏನು ಸುಮ್ಮನೆ ಹಂಗೆ ಟೈಮ್ ಪಾಸಿಗೆ ಬಂದಿವಿ ಸರ್. ಏನು ನೋಡಿರಿ, ಇಲ್ಲಿ ಎಷ್ಟೊಂದು ವೆರೈಟೀಸ್ ಕಾಣುತ್ತೆ ನೋಡಿರಿ, ಗಿಡಗಳೆಲ್ಲ. ಮೇಡಮ್, ಹಲೋ ಮೇಡಮ್. ಹೌದಾ ಸರ್? ಈಗ ಗೊತ್ತಿಲ್ಲ ಸರ್. ಅದೇ ಆಟೋ ಕಳಿಸಿ ಸರ್, ಒಳಗೆ ಕಳಿಸ್ಬಿಡಿ ಹೊರಗೆ. ಬೇಡ ಸರ್, ಒಳಗೆ. ನೋಡಿ, ಇಲ್ಲಿ ಒಂದು ಪುಟ್ಟದಾದ ಒಂದು ಬೋರ್ಡ್ ಇದೆ ನೋಡ್ರಿ. ಇದು ವ್ಯಾಖ್ಯಾನ ನೋಡ್ರಿ. ಪಂಕ್ತಿಯೊಳು ಬನ್ನಿ, ಪಾವನ ಮನಕ್ಕೆ ನಿಸರ್ಗ ಪಾಠಕ್ಕೆ ವರ್ಣಿಸಲಾರದ ವಂದಿಸುವಂಥ ನಯನ ಮನೋಹರ ಪಂಪಾವನಕ್ಕೆ ಸ್ವಾಗತ ಸುಸ್ವಾಗತ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ನೋಡ್ರಿ ಆಕಾಶದೆತ್ತಕ್ಕೆ ಬೆಳೆದಿರ್ತಕ್ಕಂಥ ಒಂದು ಸಸ್ಯವರ್ಗ ಸಖತ್ತಾಗಿದೆ ನೋಡ್ರಿ. ರಮಣೀಯ ಸ್ಥಳ ನೋಡ್ರಿ. ವಂಡರ್ಫುಲ್ ವಿಸಿಟರ್ಸ್ ಎಲ್ಲ ನೋಡ್ರಿ ಯಾವ ರೀತಿ ಇದೆ ನೋಡ್ರಿ. ನೇಚರ್ ನೋಡ್ರಿ. మొఖం పైకెత్తి కళ్ళు ఊట కిందకి చూడు. ನೋಡ್ರಿ, ಎಲ್ಲ ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ನಡೀತಿದೆ ಇಲ್ಲಿ ನೋಡ್ರಿ. ಎಷ್ಟು ಏನು ತುಂಬ ಆಕರ್ಷಣೀಯವಾದ ಸ್ಥಳ ಇದು ನೋಡ್ರಿ. ಎಂತೆಂಥ ಗಿಡಗಳಿದೆ ನೋಡ್ರಿ. ನಿಮ್ಮ ತೋಟದಲ್ಲಿ, ನಿಮ್ಮ ಮನೆ ಸುತ್ತಮುತ್ತ ಕೂಡ ಈ ರೀತಿ ಗಿಡಗಳನ್ನು ಕೂಡ ಬೆಳೆಸೋಕ್ಕೆ ಇದಿಲ್ಲ. ಎಲ್ಲ ವೆರೈಟೀಸ್ ಏನೇನು ತಳಿಗಳಿದಾವೋ ಏನೋ, ಅದರಲ್ಲಿ ಹೈಬ್ರಿಡ್ ಅಂತ ಮತ್ತೆ ಮಾಡ್ತಾರೆ. ಅದನ್ನು ಜೆನೆರಿಕ್ ಮುಖಾಂತರ ಅದು ಮತ್ತೆ ಮಾಡಿಫೈ ಮಾಡ್ತಾರೆ. ಇನ್ನೂ ವಿಶಿಷ್ಟವಾದ ಗಿಡಗಳನ್ನು ಇದು ಮಾಡ್ತಾರೆ ನೋಡಿರಿ. ಇವತ್ತಿನ ದಿನ ಪರಿಸರ ಇಲ್ಲ ಅಂದರೆ ನಾವಿಲ್ಲ. ನಿಮಗೆಲ್ಲ ಗೊತ್ತಿದೆ ಪರಿಸರವನ್ನು ಮಾನವ ಎಷ್ಟು ದುರ್ಬಳಕೆ ಮಾಡ್ಕೊತಾನೇನು. ಇವತ್ತು ಅರಣ್ಯ ಕಡಿದು ಎಲ್ಲ ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಎಲ್ಲ ಗೊತ್ತಿದೆ ನಿಮ್ಗೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು ಕನ್ನಡದಲ್ಲಿ? ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಅಂದರೆ ಜಾಗತಿಕ ತಾಪಮಾನ ಏರಿಕೆಯಿಂದ ಈ ಒಂದು ಸೂರ್ಯನಿಂದ ಬರ್ತಕ್ಕಂಥ ಓಜೋನ್ ಪದರ ಇದೆಯಲ್ಲ, ಆ ಓಜೋನ್ ಪದರ ನಮ್ಮನ್ನು ಸೂರ್ಯನ ಒಂದು ಕಿರಣಗಳಿಂದ ಬರ್ತಕ್ಕಂಥ ಅಪಾಯಕಾರಿ ಕಿರಣಗಳನ್ನು ತಡೆಗಟ್ಟುತ್ತೆ. ಆ ಒಂದು ಓಜೋನ್ ಪದರು ರಂಧ್ರ ಆಗಿರೋದ್ರಿಂದ ನಮಗೆ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಇದನ್ನು ನೋಡ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಿದ್ದೀವಿ. ಎಲ್ಲ ನೋಡ್ರಿ, ಸಕಾಲಕ್ಕೆ ಮಳೆ ಇಲ್ಲ, ಯಾವಾಗೋ ಮಳೆ ಬರೋದು. ಅಂತಹ ಸಂದರ್ಭದಲ್ಲಿ ನಾವು ಇದನ್ನು ನೋಡ್ರಿ, ಸಕಾಲಕ್ಕೆ ಮಳೆ ಇಲ್ಲ, ಪೊಲ್ಯೂಷನ್ ಇಲ್ಲ, ಸಾಕಷ್ಟು ಕೈಗಾರಿಕಾಕರಣದಿಂದ ಎಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲ ಹೋಗ್ಬಿಟ್ಟಿದೆ ಅಂದರೆ ವಿನಾಶದ ಅಂಚಿಗೆ ಹೋಗಿದೆ. ಹಾಗಾಗಿ ಕಾಡು ಪ್ರಾಣಿಗಳು ಊರಿಗೆ ಬರೋಕ್ಕೆ ನಿಂತವೇನು. ನೋಡ್ರಿ ಎಷ್ಟು ರಮಣೀಯ ಸ್ಥಳ.
ನಮಗೆ ಯಾರಿಗೂ ಕಾನ್ಸೆಪ್ಟ್ ಇಲ್ಲ ಗಿಡಗಳನ್ನು ಬೆಳೆಸಬೇಕು, ಅದನ್ನು ಉಳಿಸ್ಬೇಕು ಅಂತಕ್ಕಂಥದ್ದು. ಮಾನವ ಏನಂದರೆ ತನ್ನ ಒಂದು ಅವಶ್ಯಕತೆಗಳನ್ನ ಮಾತ್ರ ನೋಡ್ತಾನೆ. ತಾನು ಚೆನ್ನಾಗಿರ್ಬೇಕಪ್ಪ, ಇನ್ನೊಬ್ಬರು ಹಾಳಾದ್ರೂ ಪರವಾಗಿಲ್ಲ, ತಾನು ಚೆನ್ನಾಗಿರ್ಬೇಕು, ತನ್ನ ಪರಿಸರವನ್ನು ಚೆನ್ನಾಗಿ ಇಟ್ಕೋಬಾರ್ದು, ಸ್ವಚ್ಛವಾಗಿಡಬೇಕು, ಮಲಿನ ಆಗದಂತೆ ನೋಡ್ಕೋಬೇಕು. ಇವೆಲ್ಲ ಏನು ಎಚ್ಚರಿಕೆಗಳಿಲ್ಲ. ಆಮೇಲೆ ಹೆಂಗಂದರೆ ಎಲ್ಲ ಇಂಡಸ್ಟ್ರಿಯಲೈಸೇಷನ್ ಆಗಿಬಿಟ್ಟಿದೆ. ಇಂಡಸ್ಟ್ರಿಯಲೈಸೇಷನ್ ಆಗಿ ಎಲ್ಲ ಅರಣ್ಯಗಳನ್ನ ಕಡ್ದು ಅಲ್ಲಿ ಹೊಸ ಜಾಗಗಳನ್ನು ಮಂಜೂರಾತಿ ಮಾಡಿ ಅವರಿಗೆಲ್ಲ ಇಂಡಸ್ಟ್ರಿಯಲ್ ಪರ್ಮಿಷನ್ ಕೊಟ್ಟು ಮರಗಳು ಇಲ್ದಂಗೆ ಇದಾವೆ. ಎಲ್ಲರೂ ಬಿಸಿಲು ಕಾಲದಲ್ಲಿ ನೋಡಿರಿ, ಒಂದು ಗಿಡ ಇತ್ತಂದರೆ ಎಷ್ಟು ನೆರಳು ಕೊಡುತ್ತೇನೋ. ನಮ್ಮಿಂದ ಏನು ಉಪಯೋಗ ಐತೆ? ನಮ್ಮಿಂದ ಏನಿಲ್ಲೇನೋ. ನಾವು ಇದ್ದದ್ದನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ. ಗೊತ್ತಾಯ್ತಾ? ನೋಡಿರಿ ವಾತಾವರಣ ಹೆಂಗಿದೆ ನೋಡಿರಿ. ಕೇವಲ 10 ರೂಪಾಯಿಗೆ ಇಲ್ಲಿ ಎಂಟ್ರೆನ್ಸ್ ಫೀಸು. ಇಲ್ಲಿ ಬಂದು ಕುತ್ಕೊಂಡು ಇಲ್ಲಿ ಮರದ ಒಂದು ನೆರಳಲ್ಲಿ ಕುತ್ಕೊಂಡ್ರೆ ಅದರ ಒಂದು ಮನಸ್ಸಿಗೆ ಹಿತ ನೀಡ್ತಕ್ಕಂಥ ಸೌಂದರ್ಯನೇ ಬೇರೆ. ಇದು ಬಾದಾಮಿ ಗಿಡ ನೋಡಿರಿ. ಎಷ್ಟು ತಂಪಿದೆ ನೋಡಿರಿ. ಎಷ್ಟು ನೋಡಿದ್ರು ಕೂಡ ಕಡಿಮೆನೆ. ಊಟ ಆಗಿದೆ ನನಗೆ, ಹಂಗಾಗಿ ಸ್ವಲ್ಪ ಜಾಸ್ತಿ ಇನ್ನೂ ವೀಡಿಯೋಗಳನ್ನು ಸ್ವಲ್ಪ ದೂರ ಹೋಗಿ ವೀಡಿಯೋ ಮಾಡ್ತಕ್ಕಂಥ ಒಂದು ಪೇಷನ್ಸ್ ಕೂಡ ಕಡಿಮೆ ಆಯಿತೇನೋ. ಎಲ್ಲ ನೋಡ್ರಿ ಹೆಂಗಿದೆ. ನೋಡಿರಿ ನೋಡ್ತಾ ಹೋಗ್ರಿ ಹೆಂಗಿದೆ ಅಂತೇನು ನಾನು ತೋರಿಸ್ತಾ ಹೋಗ್ತೀನಿ ನಾನು.